ಯುವ ಜನೋತ್ಸವ ಕಾರ್ಯಕ್ರಮಕ್ಕೆ ನೀವು ಬನ್ನಿ. ನಾನ್ ಬರ್ತಾ ಇದ್ದೀನಿ. ನಾವು ಬರ್ತೀವಿ. ನಾವು ಬರ್ತೀವಿ. ನಾನು ಬರ್ತೀನಿ. ನಾನು ಬರ್ತಾ ಇದ್ದೀನಿ. ನಾವು ಭಾಗವಹಿಸ್ತೀವಿ. ನಾವು ಬರ್ತೀವಿ. ನಾವು ಬರ್ತೀವಿ. ನಾವು ಬರ್ತಿದ್ದೀವಿ. ನೀವು ಬನ್ನಿ. ನೀವು ಬನ್ನಿ. ನೀವು ಬನ್ನಿ. ಯುವ ಜನೋತ್ಸವಕ್ಕೆ ನಾವು ಬರ್ತೀವಿ. ನೀವು ಬನ್ನಿ. ಎಲ್ಲ ನಮ್ಮನ್ನು ಹಾಕೊಂಡು ಫಾಲೋ ಆಗ್ಬಿಡ್ರಿ. ಸಬ್ಸ್ಕ್ರೈಬ್ ಆಗ್ಬಿಡ್ರಿ. ಎಲ್ಲ ಮಾಡಿ ಚಾನೆಲ್. ನಮಸ್ಕಾರ ಎಲ್ಲರಿಗೂ. ಬಹಳ ದಿನಗಳ ನಂತರ ಡಿಸ್ಪ್ಲೇ ಇದ್ರೆ ಚೆನ್ನಾಗಪ್ಪ. ಬಹಳ ದಿನಗಳ ನಂತರ ಇವತ್ತು ಒಂದು ಬ್ಯೂಟಿಫುಲ್ ಆದಂತ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ಎಲ್ರಿಗೂ ಗೊತ್ತೇ ಇದೆ. ಆಲ್ಮೋಸ್ಟ್ ನಾನು ನಿನ್ನೆ ನೈಟ್ ಹಾಕಿದ್ದೆ ವಾಕತ್ತ. ಸೊ ಎಲ್ಲರೂ ಇಲ್ಲಿ ಆಲ್ರೆಡಿ ರೆಡಿ ಇದ್ದಾರೆ. ಸೊ ಇನ್ನೊಂದು ವಿಚಾರ ಏನಪ್ಪ ಅಂತಂದ್ರೆ, ಪ್ರತಿಯೊಂದು ಸ್ಕೂಲ್ಗಳಿಗೂ ಇಲ್ಲಿ ಒಂದೊಂದು ಕಾನ್ಸೆಪ್ಟನ್ನು ಕೊಟ್ಟಿದ್ದಾರೆ. ಯಾವ ಸ್ಕೂಲು ಚೆನ್ನಾಗಿ ಒಂದು ಒಳ್ಳೆ ಕಾನ್ಸೆಪ್ಟ್ನ ಚೆನ್ನಾಗಿ ಮಾಡ್ಕೊಂಡು ಬಂದಿರ್ತಾರೋ ಅವರಿಗೆ ಒಂದು ಬಹುಮಾನ ಕೂಡ ಕೊಡ್ತೀವಿ ಅಂತ ಹೇಳಿದ್ದಾರೆ. ಯುವಕರ ಬೀಡು, ಕಲೆಗಳ ತವರು, ಸಂಸ್ಕೃತಿ ಬೀಡು, ಯುವಜನ ಶಕ್ತಿ, ನಾಡಿನ ಉಸಿರು, ಯುವಕರ ಮನಸ್ಸೇ ನಾಡಿನ ಹಸಿರು. ಓಹೋ ಯುವಜನೋತ್ಸವ ದಾವಣಗೆರೆ, ಯುವಜನೋತ್ಸವ. ಓಹೋ ಯುವಜನೋತ್ಸವ ದಾವಣಗೆರೆ, ಯುವಜನೋತ್ಸವ. ಜನಪದ ಗೀತೆ, ನಾಡಿನ ಸಂಸ್ಕೃತಿ ಯುವಜನ ಕೈಯಲ್ಲಿ, ಜನಮಾನಸದಲ್ಲಿ ಹಿಂದೆಂದು ಕಂಡು ಕೇಳಿರದ ಹೊಸದೊಂದು ಅಧ್ಯಾಯವ ಬರೆಯಲು ಹಿಂದೆ ಪಾಲ್ಗೊಳ್ಳಿ. ಯುವಕರೇ ಬನ್ನಿ, ಪರಂಪರೆ ಉಳಿಸಿ, ಸಂಸ್ಕೃತಿ ಸೌರಭ ನೀವೇ ನಿರ್ಮಿಸಿ. ಯುವಕರು ನಮ್ಮ ಭವಿಷ್ಯ ನಾಯಕರು, ದೇಶದ ನಿರ್ಮಾಪಕರೇ ಮನಸ್ಸುಗಳು. ವಿದ್ಯಾಕಾಶಿಯೇ ನಮ್ಮೂರು, ಶುದ್ಧ ಮನಸ್ಸಿನ ಜನ ನಮ್ಮೋರು. ನಗರವೇ ಮತ್ತೆ ದುರ್ಗಮ್ಮ, ಬೆಣ್ಣ ದೋಸೆ ಘಮ ಘಮ. ಯಾರು ಕಾಣದ ಸುಂದರ ಜಗವು ಎಂದರೆ ಸ್ವರ್ಗಕ್ಕೆ ಸಮವು. ಕಲಾಗಳ ವೈಭವ, ನೋಟ ಬನ್ನಿ ಜನೋತ್ಸವ. ಯೂಟ್ಯೂಬ್ ಹಚ್ಚಿದಲ್ಲಿ ಇದನ್ನ ಮಾಡ್ತಿರೋಂಥ ಒಂದೇ ಉದ್ದೇಶ, ನಮ್ಮ ಸಂಸ್ಕೃತಿ ಪರಂಪರೆಯನ್ನು ಉಳಿಸ್ಬೇಕು. ಪ್ರತಿ ವರ್ಷವೂ ಇದೇ ಥರದ ಒಂದು ಕಾರ್ಯಕ್ರಮಗಳಾಗಲಿ, ಇದೇ ಥರ ಯುವಕರನ್ನ ಒಂದು ಸಂಸ್ಕೃತಿ ಪರಂಪರೆಯಲ್ಲಿ ಒಂದು ಹುಮ್ಮಸ್ ಬರಲಿ, ನಾವು ಇದನ್ನ ಬೆಳೆಸ್ಕೊಂಡು ಹೋಗೋಣ ಅನ್ನೋದೊಂದು ಅವ್ರ ಮನಸ್ಸಲ್ಲಿ ಬರಲಿ ಅನ್ನೋದೊಂದು ಉದ್ದೇಶ ಅಷ್ಟೇ ಈ ಒಂದು ಕಾರ್ಯಕ್ರಮದಲ್ಲಿ. ಯುವ ಜನೋತ್ಸವಕ್ಕೆ ನಾವು ಬರ್ತೀವಿ. ನೀವು ಬನ್ನಿ. ಯುವ ಜನೋತ್ಸವಕ್ಕೆ ನಾವು ಬರ್ತೀವಿ. ನೀವು ಬನ್ನಿ. ಯುವ ಜನೋತ್ಸವಕ್ಕೆ ನಾವು ಬರ್ತೀವಿ. ನೀವು ಬನ್ನಿ. ಯುವ ಜನೋತ್ಸವಕ್ಕೆ ನಾವು ಬರ್ತಿದ್ದೇವೆ ಡ್ಯೂಟಿ ಕರ್ತವ್ಯವಾಗಿ, ನೀವು ಕೂಡ ಬನ್ನಿ. ಯುವ ಜನೋತ್ಸವಕ್ಕೆ ನಾವು ಬರ್ತೀವಿ. ನೀವು ಬನ್ನಿ. ಯುವ ಜನೋತ್ಸವಕ್ಕೆ ನಾವು ಬರ್ತೀವಿ. ನೀವು ಬನ್ನಿ. ಯುವ ಜನೋತ್ಸವಕ್ಕೆ ನಾನು ಬರ್ತೀನಿ, ತಾವುಗಳು ಕೂಡ ಆಗಮಿಸಬೇಕು ವಿನಂತಿ. ಯುವ ಜನೋತ್ಸವಕ್ಕೆ ನಾನು ಬರ್ತಾ ಇದ್ದೀನಿ. ನೀವು ಬನ್ನಿ. ಯುವ ಜನೋತ್ಸವಕ್ಕೆ ನಾವು ಬರ್ತೀವಿ. ನೀವು ಬನ್ನಿ. ಯುವ ಜನೋತ್ಸವಕ್ಕೆ ನಾವು ಬರ್ತೀವಿ. ನೀವು ಬನ್ನಿ.
ಜೀವನದಲ್ಲಿ ಹಿಂದೆಂದು ಕಂಡು ಕೇಳಿರದ ಹೊಸದೊಂದು ಅಧ್ಯಾಯವ ಬರೆಯಲು ಹಿಂದೆ ಪಾಲ್ಗೊಳ್ಳಿ. ಯುವಕರೇ ಬನ್ನಿ ಪರಂಪರೆ ಉಳಿಸಿ, ಸಂಸ್ಕೃತಿ ಸೌರಭ ನೀವೇ ನಿರ್ಮಿಸಿ. ಯುವಕರು ನಮ್ಮ ಭವಿಷ್ಯ ನಾಯಕರು, ದೇಶದ ನಿರ್ಮಾಪಕರೇ ಯುವ ಮನಸ್ಸುಗಳು. ವಿದ್ಯಾಕಾಶಿಯೇ ನಮ್ಮೂರು, ಶುದ್ಧ ಮನಸ್ಸಿನ ಜನ ನಮ್ಮೋರು. ನಗರ ದೇವತೆ ದುರ್ಗಮ್ಮ, ಬೆಣ್ಣ ದೋಸೆ ಘಮ ಘಮ. ಯಾರು ಕಾಣದ ಸುಂದರ ಜಗವು, ಕನ್ನಡ ಎಂದರೆ ಸ್ವರ್ಗಕ್ಕೆ ಸಮವು. ಕಲಾ ಕಲೆಗಳ ಈ ವೈಭವ ನೋಡ ಬನ್ನಿ ಜನೋತ್ಸವ. ಓ ಯುವ ಜನೋತ್ಸವ, ದಾವಣಗೆರೆ ಯುವ ಜನೋತ್ಸವ. ಓ ಯುವ ಜನೋತ್ಸವ, ದಾವಣಗೆರೆ ಯುವ ಜನೋತ್ಸವ. ಜೋರು ಜನೋತ್ಸವ, ಅದ್ದೂರಿ ಯುವ ಜನೋತ್ಸವ. ಜೋರು ಜನೋತ್ಸವ, ಅದ್ದೂರಿ ಯುವ ಜನೋತ್ಸವ. ಎಲ್ರಿಗೂ ನಮಸ್ಕಾರ. ಬೆಳಗಿನ 6:30ಯಿಂದ ಈಗ ಸಮಯ 9:30ವರೆಗೂ ಕೂಡ ಸುಮಾರು 5,000 ಯುವಕ ಯುವತಿಯರು ಯುವ ಮನಸ್ಸುಗಳ ಜೊತೆಯಲ್ಲಿ ಇಡೀ ಜಿಲ್ಲಾ ಮಟ್ಟದ ಎಲ್ಲ ಇಲಾಖೆಯ ಮುಖ್ಯಸ್ಥರು ಮತ್ತು ಸಿಬ್ಬಂದಿ ವರ್ಗದವರು ಈ ಒಂದು ಕಾಲ್ನಡಿಗೆ ಜಾಥವನ್ನ, ಯುವ ಜನೋತ್ಸವದ ಪ್ರಚಾರದ ಕುರಿತು ಕಾಲ್ನಡಿಗೆ ಜಾಥವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ನಾಳೆ ಅಂದ್ರೆ 5ನೇ ತಾರೀಕು ಮತ್ತು 6ನೇ ತಾರೀಕು 7 ವೇದಿಕೆಯಲ್ಲಿ ಜನಪದ ಗೀತೆ, ಜನಪದ ನೃತ್ಯ, ಕವನ ಬರೆಯೋದು, ನಂತರ ಚಿತ್ರಕಲೆ, ಹೀಗೆ 7 ಪ್ರಕಾರಗಳಲ್ಲಿ ರಾಜ್ಯದ 31 ಜಿಲ್ಲೆಗಳಿಂದ ಸುಮಾರು 1000ಕ್ಕೂ ಹೆಚ್ಚು ಕಲಾವಿದರು, ಯುವಜನರು ಬಂದು ಭಾಗವಹಿಸ್ತಾರೆ. ಈ ಕಾರ್ಯಕ್ರಮದ 5ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಆ ಕಾರ್ಯಕ್ರಮವನ್ನ ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯರವರು ಈ ಕಾರ್ಯಕ್ರಮ ಉದ್ಘಾಟನೆ ಮಾಡ್ತಾರೆ. ನಂತರ ಸಂಜೆ ಸಂಗೀತ ರಸಮಂಜರಿ ಕಾರ್ಯಕ್ರಮ ಕೂಡ ಸಂಜೆ 5 ಗಂಟೆಗೆ ಪ್ರಖ್ಯಾತ ಸಂಗೀತ ನಿರ್ದೇಶಕರಾದಂತಹ ಕದ್ರಿ ಮಣಿಕಾಂತ್ ರವರು ನೆರವೇರಿಸಿಕೊಡ್ತಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಇಷ್ಟೇ ದೊಡ್ಡದಾದ ಸಂಖ್ಯೆಯಲ್ಲಿ 5,000 ಸಂಖ್ಯೆಯಲ್ಲಿ ಬಂದಿರತಕ್ಕಂತ ಎಲ್ಲ ಯುವಕ ಯುವತಿಯರು ಕೂಡ, ಯುವ ಮನಸ್ಸುಗಳು, ದಾವಣಗೆರೆಯ ಎಲ್ಲ ಯುವ ಜನತೆ ಅಂದಿನ ಕಾರ್ಯಕ್ರಮಕ್ಕೆ ಕೂಡ ಬರ್ಬೇಕಂತಂದೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ನಮಸ್ಕಾರ. ಇವತ್ತೇನು ಈ ವಾತಾವರಣ, ಸುಂದರವಾದ ವಾತಾವರಣ ನೋಡ್ತಾ ಇದ್ದೀರಾ, ಇದು ನಿರ್ಮಾಣ ಆಗಿರೋದು ನಮ್ಮ ಯುವಜನೋತ್ಸವ ಕಾರ್ಯಕ್ರಮದ ಸಲುವಾಗಿ. ಈ ಕಾರ್ಯಕ್ರಮದ ಪ್ರಚಾರಕ್ಕಾಗಿ ಅಂತಂದೇಳಿ ಈ ಒಂದು ವಾಕಥಾನ್ ಕಾಲ್ನಡಿಗೆ ಜಾಥಾನ ರೂಪಿಸಿದ್ವಿ ಪ್ರಚಾರ ಸಮಿತಿಯಿಂದ. ನೀವೆಲ್ಲರೂ ನೋಡಿದಾಗ ಯಶಸ್ವಿ, ಅತ್ಯಂತ ಅದ್ಭುತವಾಗಿ ಯಶಸ್ವಿಯಾಗಿದೆ. ಸಾಕಷ್ಟು ಸಾವಿರಾರು ಜನ ಯುವಕರು ಇವತ್ತಿನ ದಿನ ಕಾರ್ಯಕ್ರಮದಲ್ಲಿದ್ದಾರೆ. ನೀವು ನೋಡ್ಬೋದು, ಅಲ್ಲಲ್ಲಿ ಫೋಟೋಗ್ರಾಫ್ಸ್ಗಳು ನಡೀತಾ ಇದೆ, ಕೆಲವೊಂದೊಂದು ಕಡೆ ಇಂಟರ್ವ್ಯೂಗಳು ನಡೀತಾ ಇದೆ. ಹಾಗೆ ಮಕ್ಕಳಿಗೆ ತಿಂಡಿ ವ್ಯವಸ್ಥೆ ಕೂಡ ಅಲ್ಲಿ ಮಾಡಿದೆ. ಹಾಗೆ ಇವತ್ತಿನ ದಿನ ಸ್ಪೆಷಲ್ ಆಗಿ ಈ ಒಂದು ವಿಡಿಯೋ ಸಾಂಗ್ನ ಲಾಂಚ್ ಮಾಡಿದ್ವಿ, ಒಂದು ಅಫಿಷಿಯಲ್ ವಿಡಿಯೋ ಸಾಂಗ್. ಇದರದ್ದು ಸ್ಪೆಷಲ್ ಏನಪ್ಪಾ ಅಂತಂದ್ರೆ, ಈ ಸಾಂಗ್ನ ಲಿರಿಕ್ಸ್ ಬರೆದಿರೋರು ನಮ್ಮ ದಾವಣಗೆರೆ ದೂಡ ಕಮಿಷನರ್ ಸಾಹೇಬರು, ಮ್ಯೂಸಿಕ್ ಮಾಡಿರೋರು ದಾವಣಗೆರೆಯವರು, ಹಾಡಿರೋರು ದಾವಣಗೆರೆಯವರು, ನಿರ್ದೇಶನ ನಾನು ದಾವಣಗೆರೆಯವರು. ಅಲ್ಲಿ ಕಾಣ್ತಿರ್ತಕ್ಕಂಥ ಕಲಾವಿದರೆಲ್ಲ ದಾವಣಗೆರೆ ಜಿಲ್ಲೆಯವರು, ಮಾಡಿರ್ತಕ್ಕಂಥ ಲೊಕೇಶನ್ ದಾವಣಗೆರೆ, ಕಂಪ್ಲೀಟ್ಲಿ ಮೇಡ್ ಇನ್ ದಾವಣಗೆರೆ ಸಾಂಗ್ ಇದು. ಈ ಸಾಂಗ್ನ ತಾವೆಲ್ಲರೂ ನೋಡಬೇಕು. ನಮ್ಮ ಯುವ ಜನೋತ್ಸವ 2025 ಅಂತ ಏನು ಸೋಷಿಯಲ್ ಮೀಡಿಯಾ ಅಕೌಂಟ್ಗಳಲ್ಲಿದೆ, ಎಲ್ಲದರಲ್ಲೂ ಈ ಒಂದು ಹಾಡನ್ನ ಅಪ್ಲೋಡ್ ಮಾಡ್ತಾ ಇದ್ದೀವಿ. ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಇದೆ, ಯುವ ಜನೋತ್ಸವ 2025 ಅಂತ. ಅದನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಸಾಂಗ್ನ ಆದಷ್ಟು ವೈರಲ್ ಮಾಡಿ ಈ ಕಾರ್ಯಕ್ರಮದ ಬಗ್ಗೆ ಪ್ರಚಾರ ಮಾಡೋದಕ್ಕೆ ಅನುಕೂಲ ಮಾಡಿಕೊಡಿ. ನೀವೆಲ್ಲ ದಾವಣಗೆರೆ ಜನತೆಯ ಒಂದು ಆಶೀರ್ವಾದದೊಂದಿಗೆ ನಮ್ಮ ಯುವಜನೋತ್ಸವ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಗಲಿದೆ ಅಂತಂದೇಳಿ ಭಾವಿಸ್ತಾ, ತಮ್ಮೆಲ್ಲರಿಗೂ ಯುವಜನೋತ್ಸವ 2025 ಕಾರ್ಯಕ್ರಮಕ್ಕೆ ಸುಸ್ವಾಗತ. ದಿನಾಂಕ 5 ಮತ್ತು 6 ಇದೇ ತಿಂಗಳು ಯುವಜನೋತ್ಸವ ದಾವಣಗೆರೆಯಲ್ಲಿ ರಾಜ್ಯ ಮಟ್ಟದ್ದು ನಡೀತಾ ಇದೆ. ನೀವು ಬನ್ನಿ, ನಾವು ಬರ್ತೇವೆ. ಧನ್ಯವಾದಗಳು. ದಿನಾಂಕ 5 ಮತ್ತು 6ರಂದು ದಾವಣಗೆರೆಯಲ್ಲಿ ರಾಜ್ಯ ಮಟ್ಟದ ಯುವ ಜನೋತ್ಸವ ನಡೀತಾ ಇದೆ. ರಾಜ್ಯದ ವಿವಿಧ ಭಾಗಗಳಿಂದ ಎಲ್ಲ ಪ್ರತಿಭಾವಂತ ಯುವಕರೆಲ್ಲ ಬಂದು ಇಲ್ಲಿ ಜಾನಪದ ಕಾರ್ಯಕ್ರಮಗಳು ಮತ್ತು ವಿವಿಧ ಚಿತ್ರಕಲೆ ಇರ್ಬೋದು, ಭಾಷಣ ಸ್ಪರ್ಧೆ ಇರ್ಬೋದು, ಹೀಗೆ ವಿವಿಧ ಸ್ಪರ್ಧೆಗಳಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ನಿಮಗೆಲ್ಲ ರಂಜನೆಯನ್ನು ಸಹ ನೀಡ್ತಾರೆ. ತಾವು ಇಡೀ ದಾವಣಗೆರೆಯ ಮತ್ತು ಸುತ್ತಮುತ್ತಲಿನ ಎಲ್ಲ
ಯುವಕರು ಮತ್ತು ಜನತೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿಕೊಳ್ಳಲು ಕೋರುತ್ತೇನೆ. ದಿನಾಂಕ 5ನೇ ತಾರೀಕು ಸಂಜೆ ಮಣಿಕಾಂತ್ ಕದ್ರಿಯವರ ಒಂದು ಸಂಗೀತ ಸಂಜೆ ಕಾರ್ಯಕ್ರಮ ಸಹ ಇದೆ. ಇದರಲ್ಲೂ ಸಹ ತಾವುಗಳೆಲ್ಲ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿಕೊಳ್ಳಲು ಕೋರುತ್ತೇನೆ. ಥ್ಯಾಂಕ್ ಯು. ದಾವಣಗೆರೆ ಜಿಲ್ಲೆಯಲ್ಲಿ 5 ಮತ್ತು 6ನೇ ದಿನಾಂಕದಂದು ನಾವು ಯುವಜನೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಎಲ್ಲ ಜಿಲ್ಲಾದ್ಯಂತ ಎಲ್ಲ ಯುವಕರು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ನಾವು ಭಾಗವಹಿಸ್ತೀವಿ, ನೀವು ಭಾಗವಹಿಸಿ. ಇವತ್ತೇನು ಈ ಒಂದು ಅದ್ದೂರಿ ವಾಕಥಾನ್ ಜಾಥಾ ನೋಡಿದ್ರಿ. ಈ ಒಂದು ಜಾಥಾ ಬಂದ್ಬಿಟ್ಟು ನಮ್ಮ ದಾವಣಗೆರೆಯಲ್ಲಿ ನಡೀತಕ್ಕಂಥ ರಾಜ್ಯ ಮಟ್ಟದ ಯುವಜನೋತ್ಸವ ಕಾರ್ಯಕ್ರಮದ ಪೂರ್ವಭಾವಿಯಾಗಿ ಪ್ರಚಾರಕ್ಕಾಗಿ ಮಾಡಿದಂಥ ಒಂದು ಜಾಥಾ. ನೀವು ನೋಡಿದಾಗೆ ಈ ವಿಡಿಯೋದಲ್ಲಿ ಮುಂಚೆ ನೋಡಿದಾಗೆ ಸಾವಿರಾರು ಮಕ್ಕಳು ಯುವಕರು ಈ ಒಂದು ಯುವ ಜಾಥಾದಲ್ಲಿ ಪಾಲ್ಗೊಂಡಿದ್ರು. ಇವರೆಲ್ಲರ ಹುಮ್ಮಸ್ಸು ಯುವಜನೋತ್ಸವ ಕಾರ್ಯಕ್ರಮಕ್ಕೆ ಇನ್ನೂ ಜಾಸ್ತಿ ಮೆರುಗು ತರತಕ್ಕಂಥ ಒಂದು ವ್ಯವಸ್ಥೆ ಹಾಗೂ ಕೆಲಸ ಮಾಡ್ತಾ ಇದೆ. ಹಾಗೆ ಈ ವಿಡಿಯೋ ಮೂಲಕ ನಮ್ಮ ಈ ವ್ಲಾಗರ್ ಮೂಲಕ ತಮ್ಮಲ್ಲಿ ಕಳಕಳಿಯ ಕೋರಿಕೆ ಏನಂತಂದರೆ ಈ ಕಾರ್ಯಕ್ರಮದ ಬಗ್ಗೆ ತಾವೆಲ್ಲರೂ ಆದಷ್ಟು ಶೇರ್ ಮಾಡಿ, ಫಾರ್ವರ್ಡ್ ಮಾಡಿ, ಈ ಒಂದು ಕಾರ್ಯಕ್ರಮದ ಬಗ್ಗೆ ಮಾಹಿತಿನ ಸಾಕಷ್ಟು ಜನರಿಗೆ ತಿಳಿಯೋ ಹಾಗೆ ಒಂದು ಕೆಲಸ ಮಾಡಿ ಅಂತಂದೇಳಿ ತಮ್ಮಲ್ಲಿ ಕೋರ್ಕೊಳ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಪ್ರಪ್ರಥಮ ಬಾರಿಗೆ ಒಂದು ರಾಜ್ಯ ಸರ್ಕಾರದ ಕಾರ್ಯಕ್ರಮಕ್ಕೆ ಗುರುತಿಸಿ ಈ ವ್ಲಾಗರ್ಸ್ ಮತ್ತು ಬ್ಲಾಗರ್ಸ್ನ ಇವರು ಕೂಡ ಸುದ್ದಿ ಮಾಧ್ಯಮದಲ್ಲಿ ಎತ್ತಿದ ಕೈ ಇವರು, ಅಥವಾ ಇವರು ಕೂಡ ಒಂದು ಶಕ್ತಿ, ಮಾಧ್ಯಮದಂತೆ ಇವರು ಕೂಡ ಒಂದು ಶಕ್ತಿ ಅಂತಂದೇಳಿ ನಮ್ಮ ಮಾನ್ಯ ಸಂಸದರಾದ MP ಅವರು, ನಮ್ಮ ಪ್ರಭಾ ಮಲ್ಲಿಕಾರ್ಜುನ್ ಮೇಡಮ್ ಅವರು ಈ ಒಂದು ಬ್ಲಾಗರ್ಸ್ನ ಕರೆದು ಮಾತಾಡಿಸಿ ಅಂತಂದೇಳಿ ಪ್ರಚಾರ ಸಮಿತಿಗೆ ನಿರ್ದೇಶನ ನೀಡಿದ್ರು. ಅದೇ ರೀತಿ ಈ ವ್ಲಾಗರ್ಸ್ಗಳನ್ನೆಲ್ಲ ನಿಮ್ಮ ಮುಂದೆ ಕರೆದು ನಾವು ಈ ಒಂದು ಕಾರ್ಯಕ್ರಮಕ್ಕೆ ಜೊತೆಯಾಗಿ ಅಂತ ಕೇಳಿದಾಗ ನಮ್ಮೆಲ್ಲರ ಜೊತೆಗೆ ಈ ಕಾರ್ಯಕ್ರಮದಿಂದ ವಾಕಥಾನ್ ಜಾಥಾದಿಂದನೇ ಇವರು ನಮ್ಮ ಜೊತೆಗೆ ಸೇರ್ಕೊಂಡಿದ್ದಾರೆ. ನೀವೆಲ್ಲರೂ ನೋಡ್ತಾ ಇದ್ದೀರಾ, ಟಿವಿಯಲ್ಲಿ ನ್ಯೂಸ್ ಪೇಪರಲ್ಲಿ ಬರ್ತಾ ಇತ್ತು, ಇವಾಗ ನಿಮ್ಮ ಮನೆಯಲ್ಲಿ ನೀವು ಕೂತಲ್ಲಿ ಮೊಬೈಲ್ಗಳಲ್ಲಿ ನಮ್ಮ ಕಾರ್ಯಕ್ರಮದ ಬಗ್ಗೆ ನೀವು ನೋಡ್ತಾ ಇದ್ದೀರಾ. ಅದಕ್ಕೆ ಎಲ್ಲ ವ್ಲಾಗರ್ಸ್ಗಳಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಹಾಗೆ ಇವರೆಲ್ಲರ ಚಾನೆಲ್ಗಳನ್ನು ನೀವು ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ದಾವಣಗೆರೆ ವ್ಲಾಗರ್ಸ್ಗಳು ಉನ್ನತ ಮಟ್ಟಕ್ಕೆ ಬೆಳಿಬೇಕು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸ್ಕೋಬೇಕು ಅಂತಂದೇಳಿ ನಮ್ಮ ಒಂದು ಸಂಸದರ ಆಶಯ ಏನಿದೆ ಅದನ್ನು ಕಲ್ಪಿಸೋದಕ್ಕೆ ನೀವುಗಳು ಅಂದರೆ ಜನತೆ ಕೂಡ ಸಹಕಾರ ಮಾಡಬೇಕು. ತಮ್ಮೆಲ್ಲರಿಗೂ ಯುವಜನೋತ್ಸವ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ.